ಅನ್ನೋ ಒಂದು ಕನ್ನಡ ಸಿನಿಮಾ ನಾವು ಮಾಡಿದ್ವಿ. ನಮ್ಮ ಸುನಾಮಿ ಅವರ ಡೈರೆಕ್ಟರ್, ಮಂಜು ಅಂತ ಮ್ಯೂಸಿಕ್ ಡೈರೆಕ್ಟರ್, ಮಾಲಾಶ್ರೀ ಅವರು ಮತ್ತು ಅಯ್ಯಪ್ಪ ಮತ್ತು ಆನಂದ್ ಆರ್ಯ, ಹರ್ಷಿಕಾ ಪುಣಚ ಮುಂತಾದ ಇನ್ನೂ ಹಲವಾರು ಎಲ್ಲ ತುಂಬ ಚೆನ್ನಾಗಿ ಅದು ಆಕ್ಟ್ ಮಾಡಿದ್ದಾರೆ. ಇದು ನಮ್ಮದು ಫಸ್ಟ್ ಮೂವಿ. ಕನ್ನಡ ಮತ್ತು ತೆಲುಗಲ್ಲಿ ಮಾರಣಾಯುಧಂ ಅಂದ್ಬಿಟ್ಟು ಮಾಡಿದ್ದೀವಿ. ಕನ್ನಡ ತೆಲುಗು ರಿಲೀಸ್ ಆಗಿದೆ. ಈಗ OTTನಲ್ಲಿ ಪ್ಲೇ ಮಾಡ್ತಾಯಿದ್ದೀವಿ. ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಅವರು ಇವತ್ತು ಈ ಅವಾರ್ಡನ್ನು ಕೊಟ್ಟಿದ್ದಾರೆ. ಗುರುತಿಸಿ ನಮಗೆ ಒಂದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಹೊರಿಸಿದ್ದಾರೆ. ಮುಂದಕ್ಕೆ ಇನ್ನೂ ಅದ್ಭುತವಾಗಿ ಇನ್ನೂ ಒಂದು ಜವಾಬ್ದಾರಿಯುತವಾಗಿ ಮಾಡಬೇಕಂತ ಅಂದ್ಬಿಟ್ಟು ಈ ಮೂವಿನಲ್ಲಿ ನಾವೊಂದು ಸುಮಾರು ನಮ್ಮ ಇಡೀ ಇಂಡಿಯಾನೇ ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿಸಿದ್ದಾರೆ ನಮ್ಮ ನಿರ್ದೇಶಕರು. ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ 40 ದಿವಸ ಇಡೀ ಇಂಡಿಯಾದಲ್ಲಿ ನಾವು ಪ್ರಾಣದ ಮೇಲೆ ಆಸೆ ಬಿಟ್ಟು ನಾವು ಅದನ್ನು ಮಾಡಿದ್ದೀವಿ. ಕೆಲವೊಂದು ನಾನು ಯಂಗೇಜಿಂದನೂ ನಾನು ಕೂಡ ಇದನ್ನ ಪ್ಯಾರಾಗ್ಲೈಡಿಂಗ್ ಇವೆಲ್ಲ ಮಾಡಿರಲಿಲ್ಲ, ರಾಫ್ಟಿಂಗು ಇದು ಸಿನಿಮಾಗೋಸ್ಕರ ಎಲ್ಲ ಮಾಡಿದ್ದೀವಿ. ತುಂಬ ನಮ್ಮ ಜನತೆಗೆ ನಮ್ಮ ಭಾರತವನ್ನು ತೋರಿಸ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸಿನಿಮಾನ OTTನಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತಿಂದ. ನೋಡಿ, ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಹಾಗೆ ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಇವರಿಗೆಲ್ಲ ಕನ್ನಡಿಗರ ಆಶೀರ್ವಾದ ಇರಲಿ. ಇಂಟರ್ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಥ್ರೂಔಟ್ ದ ವರ್ಲ್ಡ್. ಎಲ್ಲ ನಮ್ಮ ಭಾರತ ಮತ್ತು ವಿದೇಶಗಳಿಂದ ಎಲ್ಲರೂ ಆಶೀರ್ವಾದ ಇವರಿಗೆ ಸಿಗಲಿ. ಇದೇ ರೀತಿ ಚೆನ್ನಾಗಿ ಒಂದು ನಮ್ಮ ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಇದೆ. ಸರ್, ನಾವು ನಿಮ್ಮನ್ನು ಕಲಾವಿದರಾಗಿ ನೋಡಿದ್ವಿ, ಸಿಂಗರ್ ಆಗಿ ನೋಡಿದ್ವಿ, ಒಬ್ಬ ಪ್ರೊಡ್ಯೂಸರ್ ಆಗಿ ನೋಡಿದ್ವಿ. ಸೊ ಯಾವ ಫೀಲ್ಡಲ್ಲಿ ನಿಮ್ಮನ್ನು ನೀವು ಹೆಚ್ಚಿಗೆ ಗುರುತಿಸೋಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ನಮಗೆ ದುಡ್ಡಿದೆ ಅಂತ 10 ಜನಕ್ಕೆ ಊಟ ಹಾಕಿದರೆ ಅದರಲ್ಲಿ ಒಂದು ತೃಪ್ತಿ ಸಿಗುತ್ತೆ. ಆದರೆ ಈ ಒಂದು ಕಲೆ ಅನ್ನೋದು ಇದೆಯಲ್ಲ, ಇದನ್ನು ಎಲ್ಲರ ಕೈಲಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಇದು ಒಂದು ಈ ಥೆರಪಿ ಅಂತ ಕೊಡುತ್ತೆ. ಒಂದು ಮ್ಯೂಸಿಕ್ ಅನ್ನೋದು ಒಂದು ಥೆರಪಿ. ಅದು ನಮಗೆ ಊಟಕ್ಕಿಂತ ಒಂದು ಹೆಚ್ಚಿನ ಶಕ್ತಿ ಕೊಡುತ್ತೆ. ಈಗ ನೀವು ನೋಡಿರ್ಬೋದು, ಸಂಗೀತಗಾರರು 90 ವರ್ಷಕ್ಕಿಂತ ಕಮ್ಮಿ ಯಾರು ಅವ್ರಿಗೆ ಜೀವಕ್ಕೆ ತೊಂದರೆ ಆಗಿಲ್ಲ. ಎಲ್ಲರೂ ಇರ್ತಾರೆ. SPB ಸರ್ ಅವರು ಪಾಪ ಅವ್ರು ಏನೋ ಒಂದು ಲೇಸರ್ ಟ್ರೀಟ್ಮೆಂಟ್ಗೆ ಹೋಗಿ ಅವ್ರಿಗೆ ತೊಂದರೆ ಆಯಿತು. ಅದು ಬಿಟ್ಟರೆ ಸಂಗೀತಗಾರ ನೋಡಿ, ಆನಕಲ್ ಗಂಗೂಬಾಯಿ ಅವರಾಗಲಿ, C. ಅಶ್ವಥ್ ಅವರಾಗಲಿ, ಯಾರೇ ಆಗಲಿ ಆಡೋರಿಗೆ ಅದೊಂದು ಭಗವಂತನ ಆಶೀರ್ವಾದ ಇರುತ್ತೆ. ಥೆರಪಿ ಅದು ಆರೋಗ್ಯ ಅದನ್ನು ಹೆಚ್ಚಿಗೆ ಕೊಡುತ್ತೆ. ಆ ಸಂಗೀತಕ್ಕೆ ನನಗೆ ತುಂಬ ಇಷ್ಟ. ಮತ್ತು ಆ್ಯಕ್ಟಿಂಗು ನನ್ನ ಕೈಲಿ ಮಾಡಿಸಿದ್ದಾರೆ. ಅದು ಒಂಥರ ಮಾಯಾಲೋಕ ಇದ್ದಂಗೆ. ಇದು ಒಂದು ಸರ್ತಿ ನಾವು ಇಳಿದ್ರೆ ಅದು ಮತ್ತೆ ಮಾಡ್ತಾನೇ ಇರಬೇಕಂತ ಅನಿಸುತ್ತೆ. ಸೊ ಈಗ ನಿಮಗೆ ಮೊದಲೇ ಅವಾರ್ಡ್ ಬಂದಿದೆ, ಇದರದ ಎಕ್ಸ್ಪೀರಿಯೆನ್ಸು ಮತ್ತು ಫೀಲ್ ಆಗಿದೆ ಸರ್? ಸರ್, ನಾವು ಪಟ್ಟಿರೋ ಕಷ್ಟನ ಗುರುತಿಸಿ ಇದನ್ನು ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ನಮ್ಮ ಡಾಕ್ಟರ್ ಮಮ್ಮಿಗಟ್ಟಿ ಅವ್ರಿಗೆ ತಮಗೆಲ್ಲರಿಗೂ ಒಂದು ನನ್ನ ಧನ್ಯವಾದಗಳು ಸರ್. ತುಂಬ ಅದ್ಭುತ ಅನಿಸ್ತಾ ಇದೆ. ನಮಗೊಂದು ಎನ್ಕರೇಜ್ಮೆಂಟ್, ಇನ್ನು ಮುಂದೆ ಇನ್ನೂ ಏನಾದರೂ ಸಾಧನೆ ಮಾಡಬೇಕು, ನಮ್ಮ ಜನತೆಗೆ ಏನಾದರೂ ಒಂದು ಹೊಸತನ ಕೊಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರ್ತಾ ಇದೆ. ಸೊ ನಿರ್ದೇಶಕರಿಗೂ ನಿರ್ಮಾಪಕರ ಜೊತೆಗೆ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ ಸರ್, ನನ್ನ ಹೆಸರು ಸುನಾಮಿ ಅಂತೇಳಿ. ನನ್ನ ಮೊಟ್ಟ ಮೊದಲನೇ ಸಿನಿಮಾ ಮಾರಾಟ ಅಂತೇಳಿ. ನನ್ನ ಈ ಸಿನಿಮಾವನ್ನು ನಿರ್ಮಾಣ ಮಾಡಿಕೊಟ್ಟೋದಕ್ಕೆ, ಡೈರೆಕ್ಷನ್ ಮಾಡಿಕೊಟ್ಟೋದಕ್ಕೆ ಪ್ರೊಡ್ಯೂಸರ್ ಸರ್ಗೆ, ನಗರ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು ಬಂದು ಅವಾರ್ಡ್ ಬಂದು 3ನೇ ಅವಾರ್ಡು. ಫಸ್ಟ್ ಅವಾರ್ಡ್ ಬಂದುಬಿಟ್ಟು ಚಿತ್ತಾರ ಅವಾರ್ಡು, ಅಂದರೆ ಚಿತ್ರಸಂತೆ ಅವಾರ್ಡು. ಆಮೇಲೆ ಇದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅವಾರ್ಡು. ಅದು ಬಂದಿರೋಕ್ಕೆ ತುಂಬ ಖುಷಿ ಆಗ್ತದೆ. ಇನ್ನು ದೊಡ್ಡ ದೊಡ್ಡಗಳು ಸೈಮಾ ಅವಾರ್ಡ್ಗಳೆಲ್ಲ ತೊಗೋಬೇಕಂತೇಳಿ ದೇವರಲ್ಲಿ ನಾನು ಸದಾ ಪ್ರಾರ್ಥಿಸ್ತೇನೆ. ಇವರಿಗೂ ದೊಡ್ಡ ಅವಾರ್ಡ್ಗಳು ಬರ್ಬೇಕಂತೇಳಿ ನಾನು R5 ತುಂಬ ಥ್ಯಾಂಕ್ಸ್. ಇದು ಒಂದು ಬೈಟ್ಸ್ ತೊಗೊಳೋದಕ್ಕೆ ಎಲ್ಲರಿಗೆ, ನಮ್ಗೆ ಇಲ್ಲಿ ಬಂದಿರೋ ಫಂಕ್ಷನ್ ಎಲ್ಲರಿಗೂ ಒಳ್ಳೆದಾಗಬೇಕಂದ್ರೆ ಬಯಸ್ತೇನೆ. ಥ್ಯಾಂಕ್ ಯು ಸರ್.